ಭಯೋತ್ಪಾದನೆಯ ಕೇಂದ್ರ ಬಿಂದುವಾಗಿರುವ ರಾಷ್ಟ್ರವೇ ಪಾಕಿಸ್ತಾನ. ವಿಶ್ವಸಂಸ್ಥೆಯ ಸಭೆಯಲ್ಲಿ ಗುಡುಗಿದ ಭಾರತದ ಕಾಯಂ ಪ್ರತಿನಿಧಿ. ಪಾಕಿಸ್ತಾನವನ್ನ ಕಟುವಾಗಿಯೇ ಟೀಕಿಸಿದ ಪರ್ವತನೇನಿ ಹರೀಶ್. ಹಾಗಾದ್ರೆ ಏನಿದು ವಿಚಾರ? ಈ ವಿಚಾರಗಳ ಬಗ್ಗೆ ಮಾತನಾಡೋಣ. ನಮಸ್ಕಾರ ವೀಕ್ಷಕರೇ, ಜಾಗತಿಕವಾಗಿ ಭಯೋತ್ಪಾದನೆಯ ಕೇಂದ್ರ ಬಿಂದುವಾಗಿರುವ ರಾಷ್ಟ್ರವೇ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ತಾನು ಮುಂಚೂಣಿಯಲ್ಲಿದ್ದೇನೆಂದು ಸ್ವಯಂ ಬೆನ್ನು ತಟ್ಟಿಕೊಳ್ಳುತ್ತಿರುವುದು ಘೋರ ವಿಪರ್ಯಾಸ ಎಂದು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಪರ್ವತನೇನಿ ಹರೀಶ್ ಅವರು ಟೀಕಿಸಿದ್ದಾರೆ. ಹೌದು, ಚೀನಾ ಅಧ್ಯಕ್ಷತೆಯಲ್ಲಿ ನಡೆದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಪರ್ವತನೇನಿ ಹರೀಶ್ ಕುಮಾರ್ ಅವರು ಈ ಮಾತುಗಳನ್ನಾಡಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಎಲ್ಲಾ ಪ್ರತಿನಿಧಿಗಳಿಗೆ ಬಹುತ್ವವಾದ ಪಾಲನೆ, ಜಾಗತಿಕ ಆಡಳಿತದ ಪರಿವರ್ತನೆ ಹಾಗೂ ಸುಧಾರಣೆ ಬಗ್ಗೆ ಮುಕ್ತ ಚರ್ಚೆಗೆ ಅವಕಾಶವನ್ನ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಪಾಕ್ ಉಪ ಪ್ರಧಾನಿ ಹಾಗೂ ವಿದೇಶ ವ್ಯವಹಾರ ಸಚಿವ ಇಶಾಕ್ ದರ್ ಅವರು ಜಮ್ಮು ಕಾಶ್ಮೀರದ ವಿಚಾರವಾಗಿ ಭಾರತದ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಆರೋಪಗಳನ್ನ ಸಮರ್ಥವಾಗಿ ಎದುರಿಸಿದ್ದು ಮಾತ್ರವಲ್ಲದೆ ಇರುವ ವಾಸ್ತವವನ್ನ ಹೇಳುತ್ತಾ ಭಾರತದ ರಾಯಭಾರಿ ಹರೀಶ್ ಪಾಕ್ ಅನ್ನು ನೇರ ತೀವ್ರ ತರಾಟೆಗೆತ್ತಿಕೊಂಡ್ರು. ವಿಶ್ವಸಂಸ್ಥೆಯ ಯಾದಿಯಲ್ಲಿರುವ ಭಯೋತ್ಪಾದಕ ಸಂಘಟನೆಗಳ ಪೈಕಿ 20ಕ್ಕೂ ಅಧಿಕ ಭಯೋತ್ಪಾದಕ ಸಂಘಟನೆಗಳನ್ನ ಪಾಕಿಸ್ತಾನ ಪೋಷಿಸ್ತಾ ಇರುವುದು ಮಾತ್ರವಲ್ಲದೆ ಗಡಿಯಾಚೆಯ ಭಯೋತ್ಪಾದನೆಗೆ ತುಂಬು ಕುಮ್ಮಕ್ಕನ್ನ ನೀಡ್ತಾ ಇದೆ. ಜೈಷ್ ಇ ಮೊಹಮ್ಮದ್, ಹರ್ಕತುಲ್ ಮುಜಾಹಿದೀನ್ ನಂತಹ ಹಲವು ಉಗ್ರ ಸಂಘಟನೆಗಳ ಮೂಲಕ ನಿರಂತರಗೊಳಿಸಿರುವ ಭಯೋತ್ಪಾದಕ ಕೃತ್ಯಗಳಿಂದ ಭಾರತವು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯಗಳಿಂದಾಗಿಯೇ ಭಾರತ ಅದೆಷ್ಟೋ ಯೋಧರನ್ನ, ಅಮಾಯಕ ನಾಗರಿಕರನ್ನ ಅನ್ಯಾಯವಾಗಿ ಕಳೆದುಕೊಂಡಿದೆ. ವಾಸ್ತವ ಇದಾಗಿರುವಾಗ ಭಯೋತ್ಪಾದನೆ ವಿರೋಧಿ ಹೋರಾಟದಲ್ಲಿ ತಾನು ಮುಂಚೂಣಿಯಲ್ಲಿದ್ದೇನೆಂದು ಪಾಕಿಸ್ತಾನ ಸ್ವಯಂ ಸಮರ್ಥಿಸುತ್ತಿರುವುದು ತೀರಾ ವಿಪರ್ಯಾಸವೆಂದು ರಾಯಭಾರಿ ಹರೀಶ್ ಅವರು ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ. ಜಮ್ಮು ಕಾಶ್ಮೀರವು ಯಾವತ್ತಿದ್ರೂ ಅದು ಭಾರತದ ಅವಿಭಾಜ್ಯ ಅಂಗ. ಪಾಕಿಸ್ತಾನವೇ ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳ ಮೇಲೆ ಅಕ್ರಮ ಹಿಡಿತ ಸಾಧಿಸಿದೆ. ಭಯೋತ್ಪಾದನೆ ಅದರ ಯಾವುದೇ ಸ್ವರೂಪಗಳಲ್ಲೂ ಸಮರ್ಥನೀಯವಲ್ಲ. ಯಾವುದೇ ರಾಜಕೀಯ ದೂರದುಮ್ಮಾನ ವ್ಯವಸ್ಥೆ ಕೂಡ ಅಮಾಯಕ ನಾಗರಿಕರ ವಿರುದ್ಧದ ಭಯೋತ್ಪಾದನೆಯನ್ನ ಸಮರ್ಥಿಸುವುದಿಲ್ಲ. ವಿಶ್ವಸಂಸ್ಥೆ ಕೂಡ ಉತ್ತಮ ಮತ್ತು ಕೆಟ್ಟ ಭಯೋತ್ಪಾದಕರೆಂದು ವಿಂಗಡಣೆ ಮಾಡಲಿಕ್ಕಿಲ್ಲ. ಪಾಕಿಸ್ತಾನ ಏನೇ ಸುಳ್ಳುಗಳ ಸೃಷ್ಟಿಗಳನ್ನ ಮಾಡಿದ್ರೂ ಕೂಡ ವಾಸ್ತವವನ್ನು ಬದಲಿಸಲಾಗದು ಎಂದು ಪರ್ವತನೇನಿ ಹರೀಶ್ ಪಾಕ್ ಉಪ ಪ್ರಧಾನಿಯನ್ನ ತರಾಟೆಗೆತ್ತಿಕೊಂಡು ಕಟುವಾಗಿಯೇ ಟೀಕಿಸಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಹರೀಶ್ ಅವರು ಪಾಕಿಸ್ತಾನದಂತೆ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಸತ್ತೆ ದುರ್ಬಲವಾಗಿಲ್ಲ, ಬದಲಾಗಿ ಅಲ್ಲಿ ಬಲಿಷ್ಠ ಮತ್ತು ಶಕ್ತಿಯುತ ಪ್ರಜಾಸತ್ತೆ ಇದೆ. ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಡೆದ ಯಶಸ್ವಿ ಚುನಾವಣೆಯಲ್ಲಿ ಜನರು ತುಂಬಾ ಉಲ್ಲಾಸದಿಂದ ಪಾಲ್ಗೊಂಡಿದ್ದು ಮಾತ್ರವಲ್ಲದೆ ಬಹುಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಆಯ್ಕೆಯ ಸರ್ಕಾರವನ್ನ ರಚಿಸಿದ್ದಾರೆ ಎಂದು ಹೇಳುವ ಮೂಲಕ ಕಾಶ್ಮೀರದ ಅಸ್ಮಿತೆಯನ್ನ ಎತ್ತಿ ಹಿಡಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಆಲ್-ಖೈದಾ ನಿರ್ಬಂಧಗಳ ಸಮಿತಿ ಪಟ್ಟಿ ಮಾಡಿರುವ ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆಗಳ ಸಂಖ್ಯೆ 1267. ಇವುಗಳ ಸೊತ್ತುಗಳು, ಶಸ್ತ್ರಾಸ್ತ್ರ ಕೋಟಿಗಳನ್ನ ಸ್ತಂಭನಗೊಳಿಸಲಾಗಿದೆ. ಪಾಕ್ ಮೂಲದ ಭಯೋತ್ಪಾದಕರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತೆ ಭಾರತ ಮತ್ತು ಇದರ ಪಾಲುದಾರರಾದ ಅಮೆರಿಕ ಮತ್ತಿತರ ರಾಷ್ಟ್ರಗಳು ಬಹಳ ಹಿಂದಿನಿಂದಲೇ ವಿಶ್ವಸಂಸ್ಥೆಯಲ್ಲಿ ಆಗ್ರಹಿಸುತ್ತಲೇ ಬಂದಿವೆ. ಆದ್ರೆ ಈ ಪ್ರಸ್ತಾವಗಳ ಮಂಜೂರಾತಿಗೆ ಚೀನಾ ಸತತ ಅಡ್ಡಗಾಲು ಹಾಕಿದೆ ಎಂಬುದು ಇಲ್ಲಿ ಗಮನಿಸಬೇಕಾದ ಅಂಶ. ಒಟ್ಟಿನಲ್ಲಿ ಭಯೋತ್ಪಾದನೆಯನ್ನೇ ತನ್ನ ಮೂಲ ಮಂತ್ರವನ್ನಾಗಿಸಿಕೊಂಡು ಭಯೋತ್ಪಾದನಾ ಕೃತ್ಯಗಳನ್ನ ಮತ್ತು ಕೃತ್ಯ ಎಸಗುವವರನ್ನ ತೊಟ್ಟಿಲಲ್ಲಿ ತೂಗಿ ಪೋಷಿಸಿ ಸಲಹುತ್ತಿರುವ ದೇಶ ಯಾವುದು ಎಂಬುದು ಪ್ರಪಂಚದ ಎಲ್ಲರಿಗೂ ಗೊತ್ತಿರುವ ವಿಚಾರ. ಪಾಕಿಸ್ತಾನದ ಭಯೋತ್ಪಾದನೆ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಹೊಂದಿದೆ ಅಂದ್ರೆ ಅಲ್ಲಿ ಯಾವುದಾದ್ರೂ ಕ್ರೀಡಾಕೂಟ ಆಯೋಜನೆ ಮಾಡ್ತೇವೆ ಅಂತ ಅಂದ್ರೂ ಕೂಡ ಪಾಕಿಸ್ತಾನದ ನೆಲದಲ್ಲಿ ಹೋಗಿ ಆಡ್ಲು ಹಲವು ರಾಷ್ಟ್ರಗಳು ನಿರಾಕರಿಸುತ್ತದೆ. ಯಾಕಂದ್ರೆ ಅಲ್ಲಿನ ಭದ್ರತಾ ವ್ಯವಸ್ಥೆ ಅಷ್ಟೊಂದು ಕಳಪೆಯಾಗಿದೆ. ಅಲ್ಲಿ ಯಾವಾಗ ಏನು ಸಂಭವಿಸಬಹುದು ಎಂಬುದನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಅಷ್ಟು ಕೂಡ ಡೇಂಜರ್ ಎಂಬುದು ಅನೇಕರ ಅಭಿಪ್ರಾಯ. ಅದಕ್ಕೆ ಉತ್ತಮ ನಿದರ್ಶನ ಎಂದ್ರೆ ಈಗ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ICC ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿ. ಯಾಕಂದ್ರೆ ನಿನ್ನೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತಿದ್ದ ವೇಳೆ ಅಲ್ಲಿ ಏರ್ ಶೋವನ್ನ ಏರ್ಪಡಿಸಲಾಗಿತ್ತು.
ಇದರ ಅರಿವಿರದ ಜನರು ವಿಮಾನದ ಸದ್ದು ಕೇಳುತ್ತಿದ್ದಂತೆ ಭಯಭೀತರಾಗಿದ್ದಾರೆ. ಬಾಂಬ್ ಹಾಕಿ ಬಿಡ್ತಾರೋ ಏನೋ ಎಂಬ ಭಯದಲ್ಲಿ ಆ ಕಡೆ ಈ ಕಡೆ ನೋಡುತ್ತಿದ್ದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಅದರಲ್ಲಿ ನ್ಯೂಜಿಲೆಂಡ್ನ ಒಬ್ಬ ಆಟಗಾರನು ಒಮ್ಮೆ ಭಯಪಟ್ಟ ತುಣುಕು ಇದೆ. ಇಷ್ಟೆಲ್ಲ ಇರುವಾಗ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ತಾನು ಮುಂಚೂಣಿಯಲ್ಲಿದ್ದೇನೆಂದು ಪಾಕಿಸ್ತಾನ ತನಗೆ ತಾನೇ ಸ್ವಯಂ ಬೆನ್ನು ತಟ್ಟಿಕೊಳ್ಳುತ್ತಿರುವುದು ಘೋರ ವಿಪರ್ಯಾಸವಲ್ಲದೆ ಮತ್ತೇನು. ಪಾಕಿಸ್ತಾನದ ಈ ವಾದಕ್ಕೆ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಪರ್ವತನೇನಿ ಹರೀಶ್ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಮೆಚ್ಚುಗೆಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.